ನೆಲದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು. ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ತಲೆ ಬಾಗಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಒಂದೇ ಮಾತರಂಗೆ ಮೌಲ್ವಿಗಳ ವಿರೋಧದ ವಿಚಾರಕ್ಕೆ ಗೋವಿಂದ ಕಾರಜೋಳ ಕಿರಿಕಿರಿಯಾಗಿದ್ದಾರೆ. ಈ ನೆಲದ ಕಾನೂನಿಗೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡೇ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡೇ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ನೆಲದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು. ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ತಲೆ ಬಾಗಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಒಂದೇ ಮಾತರಂಗೆ ಮೌಲ್ವಿಗಳ ವಿರೋಧದ ವಿಚಾರಕ್ಕೆ ಗೋವಿಂದ ಕಾರಜೋಳ ಕಿರಿಕಿರಿಯಾಗಿದ್ದಾರೆ. ಈ ನೆಲದ ಕಾನೂನಿಗೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡೇ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡೇ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ನೆಲದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು. ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ತಲೆ ಬಾಗಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಒಂದೇ ಮಾತರಂಗೆ ಮೌಲ್ವಿಗಳ ವಿರೋಧದ ವಿಚಾರಕ್ಕೆ ಗೋವಿಂದ ಕಾರಜೋಳ ಕಿರಿಕಿರಿಯಾಗಿದ್ದಾರೆ. ಈ ನೆಲದ ಕಾನೂನಿಗೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡೇ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡೇ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ನೆಲದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು. ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ತಲೆ ಬಾಗಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಒಂದೇ ಮಾತರಂಗೆ ಮೌಲ್ವಿಗಳ ವಿರೋಧದ ವಿಚಾರಕ್ಕೆ ಗೋವಿಂದ ಕಾರಜೋಳ ಕಿರಿಕಿರಿಯಾಗಿದ್ದಾರೆ. ಈ ನೆಲದ ಕಾನೂನಿಗೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು
ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು. ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ನೆಲದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು. ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ತಲೆ ಬಾಗಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಒಂದೇ ಮಾತರಂಗೆ ಮೌಲ್ಯಗಳ ವಿರೋಧದ ವಿಚಾರಕ್ಕೆ ಗೋವಿಂದ ಕಾರಜೋಳ ಕಿಡಿಕಿಡಿಯಾಗಿದ್ದಾರೆ. ಈ ನೆಲದ ಕಾನೂನಿಗೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು. ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು. ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ. ನೆಲದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು. ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ತಲೆ ಬಾಗಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಒಂದೇ ಮಾತರಂಗೆ ಮೌಲ್ಯಗಳ ವಿರೋಧದ ವಿಚಾರಕ್ಕೆ ಗೋವಿಂದ ಕಾರಜೋಳ ಕಿಡಿಕಿಡಿಯಾಗಿದ್ದಾರೆ. ಈ ನೆಲದ ಕಾನೂನಿಗೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು. ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಈ ನೆಲದ ಕಾನೂನು. ಯಾರು ಈ ದೇಶದ ಪ್ರಜೆಗಳಾಗಿದ್ದಾರೋ ಅವರು ಈ ದೇಶದ ಕಾನೂನನ್ನ ಮತ್ತು ಈ ದೇಶದ ಆಡಳಿತ ಮಾಡತಕ್ಕಂಥ ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ.